7ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಲಾಗ್ತದೆ. ಇಬ್ಬರು ಅಧಿಕಾರಿಗಳಿಂದ ಮಾತ್ರ ಮೊಬೈಲ್ ಬಳಕೆಯನ್ನ ಮಾಡಲಾಗ್ತದೆ. ಎಸಿ ಸ್ಟೆಲ್ಲಾ ವರ್ಗೀಸ್, ಎಸ್ಐಟಿಯ ಜಿತೇಂದ್ರ ದಯಾಮ ಅವರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿರುವಂಥದ್ದು. ಇಬ್ಬರನ್ನ ಬಿಟ್ಟು ಬೇರೆ ಯಾರು ಕೂಡ ಮೊಬೈಲ್ ಅನ್ನ ಬಳಸುವಂತಿಲ್ಲ. ಅಲ್ಲಿ ಮಾಹಿತಿ ಗೌಪ್ಯವಾಗಿಡುವಂತ ಕಾರಣಕ್ಕೋಸ್ಕರ ಮೊಬೈಲ್ ಬಳಕೆ ನಿಷೇಧ ಮಾಡಲಾಗಿದೆ. ಮೊಬೈಲ್ ಬಳಕೆ ನಿಷೇಧ ಆಗಿರ್ಬೋದು, ಇಬ್ಬರಿಗೆ ಮಾತ್ರ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರಬಹುದು. ಆದರೆ ಪೊಲೀಸರು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರಲ್ಲ, ಅದು ಕಂಟಿನ್ಯೂಸ್ಲಿ ನಡೀತಾ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇರೋದಿಲ್ಲ. ಯಾಕೆಂದ್ರೆ ಹಾಗಾದ್ರೆ ಅವರಿಬ್ಬರಿಗೆ ಮಾತ್ರ ಮೊಬೈಲ್ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ. ಇನ್ನ ಅಲ್ಲಿ ನಡೆಯುವಂಥದ್ದೆಲ್ಲವೂ ಕೂಡ ಗೌಪ್ಯವಾಗಿ ಇಡುತ್ತಾ, ಹಾಗಾದ್ರೆ ಇನ್ಯಾರಿಗೂ ಗೊತ್ತೇ ಆಗಲ್ವಾ ಅಂತ ನೀವು ಅನ್ಕೊಳ್ಬೋದು. ಕೋರ್ಟಿಗೆಲ್ಲ ಅದಕ್ಕೆ ಮಾಹಿತಿಯನ್ನ ಕೊಡಬೇಕಾಗಿರುವಂಥ ಸಂದರ್ಭದಲ್ಲಿ ಆ ದಾಖಲೆಗಳು ಬೇಕಾಗುತ್ತಲ್ಲ, ಡಾಕ್ಯುಮೆಂಟೇಶನ್ ಬೇಕಾಗುತ್ತಲ್ಲ. ಸೊ ಹೀಗಾಗಿ ವಿಡಿಯೋ ರೆಕಾರ್ಡಿಂಗ್ ಅಂತೂ ಕಂಟಿನ್ಯೂಸ್ಲಿ ಆಗ್ತಾ ಇರುತ್ತೆ. ಒಬ್ರು ಪೊಲೀಸರು ಯಾರಾದರೂ ಒಬ್ರು ವಿಡಿಯೋ ರೆಕಾರ್ಡಿಂಗ್ ಅಂತೂ ಮಾಡ್ತಾನೆ ಇರ್ತಾರೆ. ಆದರೆ ಮೊಬೈಲನ್ನು ಬಳಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮ ಮಾಡ್ಕೊಂಡಿದ್ದಾರೆ. ಇಬ್ರು ಮಾತ್ರ ಅಲ್ಲಿ ಎಸ್ಐಟಿಯ ಪ್ರಮುಖರಾಗಿರುವಂಥ ಜಿತೇಂದ್ರ ದಯಾಮ ಅವರು ಒಬ್ರು ಯೂಸ್ ಮಾಡ್ತಾ ಇದ್ದಾರೆ. ಮತ್ತೊಬ್ರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಅಲ್ಲಿ ಗುಂಡಿಯನ್ನು ಅಗಿಯುವಂಥ ಕೆಲಸವನ್ನ ಮಾಡಲಾಗ್ತಾ ಇರುವಂಥದ್ದು ಇವರಿಬ್ರು ಮಾತ್ರ ಮೊಬೈಲನ್ನು ಬಳಕೆ ಮಾಡಬೇಕು. ಇನ್ನು ಉಳಿದಂಥವ್ರು ಯಾರು ಕೂಡ ಯೂಸ್ ಮಾಡಂಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಗಂಗಾಧರ್, ಇಲ್ಲಿ ಯಾವ ಕಾರಣಕ್ಕೋಸ್ಕರ ಇಬ್ಬರಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ, ಇಲ್ಲಿ ಉಳಿದಂಥವ್ರಿಗೆ ಯಾಕೆ ಅವಕಾಶವನ್ನ ಕೊಟ್ಟಿಲ್ಲ, ಅಲ್ಲಿ ಯಾವ ರೀತಿಯಾಗಿ ಬೇರೆಯವ್ರಿಗೆ ಅವಕಾಶವನ್ನ ಕೊಡದಲೇ ಮಾಹಿತಿಯನ್ನ ಗೌಪ್ಯವಾಗಿ ಇಡಬಹುದು ಅನ್ನುವಂಥ ಲೆಕ್ಕಾಚಾರ ಇವರಿಗೆ? ಪೃಥ್ವಿರಾಜ್, ಕಾರಣ ಇಷ್ಟೇ, ನಿನ್ನೆ ಆದಂಥ ಬೆಳವಣಿಗೆಗಳು ಅದರ ಪರಿಣಾಮಗಳ ಅನುಸಾರವಾಗಿ ಇವತ್ತು ಮೊಬೈಲ್ಗಳ ನಿಷೇಧಕ್ಕೆ ಈಗ ಏನು SIT ಹೆಡ್ ಆಗಿರುವಂಥ ಮೋಹಂತಿ ಅವರು ಹೇಳಿರುವಂಥದ್ದು. ಯಾಕಂದರೆ ನಿನ್ನೆ ಒಂದು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ ಅನ್ನೋದು ಆಗಿರ್ಬೋದು, ಅಥವಾ ಲೈವ್ ವಿಜುವಲ್ಸ್ ಇಲ್ಲಿಂದ ಪ್ರತಿಯೊಂದು ಕೂಡ ಅಲ್ಲಿ ಅಪ್ಡೇಟ್ ಎಷ್ಟು ಮೂಳೆ ಏನು ಮತ್ತು ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಸೋರಿಕೆ ಆಗ್ತಾ ಇದೆ ಮಾಹಿತಿ ಅಂತೇಳಿ ಈ ಬಗ್ಗೆ ಗಂಭೀರತೆ ಹರಿಸಿ ಅಧಿಕಾರಿಗಳ ಬಗ್ಗೆ ಅವರು ಗರಂ ಆಗಿರುವಂಥದ್ದು. ಹೀಗಾಗಿ ಯಾವ ಸಿಬ್ಬಂದಿಗಳು ಕೂಡ ಅಲ್ಲಿ ಸ್ಪಾಟ್ಗೆ ಹೋದಂಥ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಬಳಸಬಾರ್ದು. ಅಂದರೆ ಮೊಬೈಲ್ಗಳನ್ನು ಬಳಸಬಾರ್ದು ಅಂದರೆ ಅವರೆಲ್ಲ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿ ಅವರು ಒಂದು ಕಡೆ ಟೆಂಟ್ ಏನಿದೆ ಅಲ್ಲೆಲ್ಲ ಇಡಬೇಕು. ಅದರಲ್ಲಿ ಪ್ರಮುಖವಾಗಿ ಎಸಿ ವರ್ಗೀಸ್ ಅವರು ಮತ್ತು SP ಜಿತೇಂದ್ರ ಅವರು ಮಾತ್ರ ಮೊಬೈಲನ್ನು ಬಳಸಬೇಕು ಅಂತೇಳಿ. ಜೊತೆಯಲ್ಲಿ ಒಂದು ವೇಳೆ ಏನಾದರೂ ಹಿರಿಯ ಅಧಿಕಾರಿಗಳು ಯಾರಾದರೂ ಬಂದಂಥ ಸಂದರ್ಭದಲ್ಲಿ ಅವರು ಮೊಬೈಲ್ಗಳನ್ನು ಅವರು ಬಳಸಬಹುದು. ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಆ ಒಂದು ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಜೊತೆಯಲ್ಲಿ ಇನ್ನೊಂದು ಗಂಗಾಧರ್, ಇನ್ನೊಂದು ಕ್ಲಾರಿಟಿ ಕೊಟ್ಬಿಡಿ. ಯಾಕೆಂದ್ರೆ ಹಾಗಾದ್ರೆ ಇಬ್ಬರು ಮೊಬೈಲ್ ಬಳಸ್ತಾ ಇರ್ತಾರೆ, ಇನ್ನೆಲ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಆಗೋದಿಲ್ವಾ ಅನ್ನುವಂಥ ಅನುಮಾನಗಳು ಕೂಡ ಕೆಲವರಿಗೆ ಕಾಡ್ತಾ ಇರುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ, ಪೊಲೀಸರು ವಿಡಿಯೋ ರೆಕಾರ್ಡಿಂಗ್ ಅದು ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತಲ್ವಾ ಈ ಉತ್ಖನನದ ಸಂದರ್ಭದಲ್ಲಿ? ಎಸ್ ಖಂಡಿತವಾಗಿಯೂ ಕೂಡ. ಯಾಕಂದ್ರೆ ಅದಕ್ಕೆ ಓರ್ವ ಸಿಬ್ಬಂದಿಯನ್ನ ನೇಮಿಸಿ ಅವರಿಗೆ ಕ್ಯಾಮ್ರಾವನ್ನ ಕೊಡಲಾಗಿರುತ್ತೆ. ಪೊಲೀಸರು ಹೋಗುವಂಥ ಹಂತದಿಂದಲೂ ಕೂಡ ಅವರು ಏನು ಪ್ರಾರಂಭ ಮಾಡೋಕ್ಕೂ ಮೊದಲಿಂದಲೇ ಅದು ವಿಡಿಯೋ ರೆಕಾರ್ಡನ್ನು ಒಬ್ಬ ವ್ಯಕ್ತಿ ಆತನಿಗೆ ಒಂದು ಕ್ಯಾಮ್ರಾವನ್ನು ಕೊಡಿಸಲಾಗುತ್ತೆ. ಆತ ಡಿಪಾರ್ಟ್ಮೆಂಟ್ ಕ್ಯಾಮ್ರಾದಲ್ಲೇ ಅದೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡನ್ನು ಮಾಡುವಂಥದ್ದು. ಅದು ಐ ವಿಟ್ನೆಸ್ ಆಗಿ ಪರಿಗಣಿಸಲಾಗುತ್ತೆ. ಅದರಲ್ಲೇ ಮಾಜರು ಪಂಚರು ಮತ್ತು ಪ್ರತಿಯೊಂದು ಪ್ರೊಸೀಜರ್ನ ಕ್ರಿಯೆ ಏನನ್ನು ಮಾಡಲಾಗುತ್ತೆ ಎಲ್ಲವನ್ನು ಕೂಡ ಅಲ್ಲಿ ಉತ್ಖನನ ಮಾಡೋಕ್ಕೆ ಆಗಿರುವಂಥ ವಿಧಾನ ಆಗಿರ್ಬೋದು, ಮತ್ತು ಅಲ್ಲಿ ಸಿಬ್ಬಂದಿಗಳಿರ್ಬೋದು, ಮತ್ತು ಅಧಿಕಾರಿಗಳೇನಾಗಲಿ ನೋಟ್ ಮಾಡ್ಕೊಳ್ಳುವಂಥ ವಿಚಾರಗಳಾಗಿರ್ಬೋದು, ಪ್ರತಿಯೊಂದು ವಿಚಾರವನ್ನು ಕೂಡ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಾಗುತ್ತೆ. ಇಲ್ಲಿ ಅವರ ಮೊಬೈಲ್ ಬಳಕೆಗೆ ಏನಂತಂದರೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂಥದ್ದು, ಮತ್ತು ಅವರೇ ಅದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ಯಾಕಂದರೆ SP ಆಗಿರ್ಬೋದು, AC ಆಗಿರ್ಬೋದು, ಅವರಿಂದ ಯಾವುದೇ ರೀತಿ ಮಾಹಿತಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಅವರು ಕೂಡ ಕೆಳ ಹಂತದ ಸಿಬ್ಬಂದಿ ಮತ್ತು ಯಾರೇ ಟೀಮ್ ಏನಿದೆ ಅವರೆಲ್ಲರೂ ಕೂಡ ಇವರು ಗೈಡ್ ಮಾಡಬೇಕಾಗಿರುತ್ತೆ. ಹೀಗಾಗಿ ಅವರಿಗೆ ಸೂಚನೆಯನ್ನು ಈಗ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಇವರು ಅದನ್ನ ಪಾಲನೆ ಮಾಡ್ತಾ ಇರುವಂಥದ್ದು. ಪೃಥ್ವಿರಾಜ್, ಗಂಗಾಧರ್, ಇನ್ನೊಂದು ಕಡೆ ಫಸ್ಟ್ ಪಾಯಿಂಟ್ ಇಂದ 5ನೇ ಪಾಯಿಂಟ್ ವರೆಗೂ ಹುಡುಕಿದಂತ ಸಂದರ್ಭದಲ್ಲಿ ಯಾವ ಅಸ್ಥಿ ಪಂಜರದ ಅವಶೇಷಗಳು ಕೂಡ ಸಿಕ್ಕಿರಲಿಲ್ಲ. ಈಗ 6ನೇ ಪಾಯಿಂಟ್ ಅಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಈಗ ಅನಿವಾರ್ಯತೆ ಅಂತೂ ಸೃಷ್ಟಿಯಾಗಿದೆ. ಅಲ್ಲಿರುವಂತ ಗ್ರಾಮ ಪಂಚಾಯಿತಿಯವರು ಅದಕ್ಕೆ ನಿಜಕ್ಕೂ ಅವ್ರೇನಾದ್ರೂ ಅನಾಥ ಶವಗಳನ್ನು ಹೂತಿಸಿಟ್ಟಿದ್ರ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಒಂದು ಕ್ಲಾರಿಟಿಯನ್ನ ಕೊಡಬೇಕಾಗುತ್ತೆ. SIT ಅವರು ಈಗ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರಲ್ಲ, ಈಗ ಆಲ್ರೆಡಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರಾ ಅಥವಾ ಇನ್ನೂ ಕೊಡ್ಲಿಕ್ಕೆ ಕಾಲಾವಕಾಶ ಕೇಳಿದಾರ? ಖಂಡಿತವಾಗಿಯೂ ಕೂಡ ಪೃಥ್ವಿರಾಜ್. ಅಂದರೆ ಈ SIT ತನಿಖೆ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಅವರು ಧರ್ಮಸ್ಥಳದಲ್ಲಿ SIT ಕಚೇರಿಯನ್ನು ತೆರೆದು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲೇ ಇಲ್ಲಿ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡಿರುವಂಥದ್ದು. ಕಾರಣ ಏನಂತಂದರೆ ಇಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಅನಾಥ ಶವಗಳನ್ನು ಅಂದಿನ ಸಂದರ್ಭದಲ್ಲಿ ಆಗ ಯಾವುದೇ ರೀತಿಯ ರುದ್ರಭೂಮಿ ಇಲ್ಲಿ ಇರಲಿಲ್ಲ. ಹೀಗಾಗಿ ಕಂದಾಯ ಇಲಾಖೆಯಿಂದ ರುದ್ರಭೂಮಿ ಅವ್ರಿಗೆ ಯಾವುದೇ ರೀತಿ ಕೊಡಲಿಲ್ಲ.
ಆ ಸಂದರ್ಭದಲ್ಲಿ ಇಲ್ಲಿ ಬಂದಂಥ ಯಾತ್ರಾರ್ಥಿಗಳಾಗಿರ್ಬೋದು ಅಥವಾ ಭಿಕ್ಷುಕರಾಗಿರ್ಬೋದು ಅನ್ನೋನ್ ಪರ್ಸನ್ಸ್ ಯಾರೇ ಇದ್ರು ಕೂಡ ಅವರು ಡೆತ್ ಆದಂತಹ ಸಂದರ್ಭದಲ್ಲಿ ಅವರನ್ನ ಕ್ರಿಮೇಷನ್ ಮಾಡೋಕ್ಕೆ ಇಲ್ಲಿ ಯಾರೋ ಒಬ್ಬರಿಗೆ ಸೂಚನೆಯನ್ನ ಕೊಡ್ತಾ ಇದ್ರು. ಅವರೆಲ್ಲೋ ಒಂದು ಕಡೆ ನದಿ ದಡದಲ್ಲಿ ಜಾಗ ಸಿಕ್ತು ಅಂದ್ರೆ ಅಲ್ಲಿ ಹೂತಾಕ್ತಾ ಇದ್ರು ಅಂತೇಳಿ. ಹೀಗಾಗಿ ಈ ತರ ಒಂದು ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಅಧಿಕೃತವಾಗಿ ಗ್ರಾಮ ಪಂಚಾಯಿತಿಯಿಂದ ಮಾಹಿತಿಯನ್ನ ಕೇಳಿರುವಂಥದ್ದು. ನಾನೀಗ ತೋರಿಸುವಂಥದ್ದು ಇದು ನೇತ್ರಾವತಿಯ ನದಿಯ ತೀರ. ಇದು ಅಂದ್ರೆ ಇನ್ನು ಕೇವಲ 1.5 ಕಿಲೋಮೀಟರ್ ಅಂತರದಲ್ಲಿ ಸ್ನಾನಘಟ್ಟ ಇದೆ, ಅಂದ್ರೆ ಧರ್ಮಸ್ಥಳದ ಸ್ನಾನಘಟ್ಟ ಇರುವಂಥದ್ದು. ಅದೇ ತೀರದ ಮಾರ್ಗವಾಗಿ ಇಲ್ಲಿ ಉಜಿರೆಗೆ ಹೋಗುವಂತಹ ಮಾರ್ಗದುದ್ದಕ್ಕೂ ಕೂಡ ಈ ಒಂದು ಸ್ಪಾಟ್ ಇರುವಂಥದ್ದು. ಆದರೆ ಈ ಸ್ಪಾಟ್ ಅಂದ್ರೆ ಕೇವಲ ಅಲ್ಲಿಂದ ಹಿಡಿದು ಅಂದ್ರೆ ಸ್ನಾನಘಟ್ಟದ ನಂಬರ್ 1 ಪಾಯಿಂಟ್ ಇಂದ ಹಿಡಿದು ಉಜಿರೆಯ ಈ ಸೇತುವೆ ಕೆಳಭಾಗದವರೆಗೂ ಕೂಡ 8 ಪಾಯಿಂಟ್ಗಳನ್ನು ಮಾಡಲಾಗಿದೆ. ಆದರೆ ಹೀಗಾಗಿ ಅವನು ಹೇಳ್ತಾ ಇರುವಂಥದ್ದು 2.5 ಅಡಿಗಳಲ್ಲಿ ನಾನು ಆಗ ಈ ಒಂದು ಜಾಗಗಳಲ್ಲಿ ನಾನು ಮೃತದೇಹಗಳನ್ನು ಹಾಕಿದ್ದೆ ಅಂತೇಳಿ ಆ ದೂರುದಾರ ಹೇಳ್ತಾ ಇರುವಂಥದ್ದು. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಫ್ಲಡ್ ಆಯಿತು, ಏನೋ ಒಂದು ಸಮಸ್ಯೆ ಆಗಿ ಮಣ್ಣು ಮೇಲೆ ಅರಣ್ಯ ಪ್ರದೇಶ ಎತ್ತರವಾಗಿರುವಂಥದ್ದು, ಮಣ್ಣಿನ ಸವಕಳಿ ಬಂದು ಅಲ್ಲಿ ಮಣ್ಣು ಹೆಚ್ಚಾಗಿರ್ಬೋದು ಅನ್ನೋ ರೀತಿಯಲ್ಲಿ ಇನ್ನ ಕಾರಣಕ್ಕೋಸ್ಕರ ಆ ಮಣ್ಣನ್ನು 6 ರಿಂದ 7 ಅಡಿವರೆಗೂ ಕೂಡ ಅದನ್ನು ತೆಗೆಯಲಾಗ್ತಾ ಇದೆ. ಇದೇ ರೀತಿಯಾಗಿ ನಿನ್ನೆ ಸುಮಾರು 4 ರಿಂದ 5 ಅಡಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅವಶೇಷ ಯಾವುದೇ ರೀತಿ ಕಂಡಿರಲ್ಲ. 7 ಅಡಿಗಳಿಗೆ JCPಯಲ್ಲಿ ತೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಎಲುಬುಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಒಂದು ಕಡೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲಿಖಿತವಾಗಿ ಅಧಿಕೃತವಾಗಿ ಮಾಹಿತಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಧರ್ಮಸ್ಥಳದ ಪಂಚಾಯತಿಯವರಿಗೆ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಏನಂತಂದ್ರೆ 1985 ರಿಂದ 2000 ಕೂಡ ಈ ಉಸುವಿಯಲ್ಲಿ ಅನಾಥ ಶವಗಳನ್ನು ಪಂಚಾಯತಿ ಮೂಲಕವಾಗಿ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಿಸ್ಸಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರು ಕೂಡ ಅಲ್ಲಿ ಬರಬೇಕಾಗುತ್ತೆ. ಎಷ್ಟು ಅನಾಥ ಶವಗಳನ್ನು ಮಣ್ಣು ಮಾಡಲಾಗಿದೆ, ಆದರೆ ಯಾವ್ಯಾವ ಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು. ಇಷ್ಟು ಇಸುವಿಯಲ್ಲಿ ಇಷ್ಟು ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಅದು ರಿಪೋರ್ಟ್ ದಾಖಲೆಯಲ್ಲಿ ಕೊಡಬೇಕು ಅಂತ ಕೇಳಿದ್ದಾರೆ. ಇನ್ನು ಕೂಡ ಅವರಿಗೆ ಸದ್ಯದ ಮಟ್ಟಿಗೆ ಇದುವರೆಗೂ ಕೂಡ SIT ಮೂಲಗಳ ಮಾಹಿತಿ ಪ್ರಕಾರವಾಗಿ ಇನ್ನೂ ಕೂಡ ಅವರಿಗೆ ರಿಪೋರ್ಟ್ ತಲುಪಿಸಿಲ್ಲ. ಬಹುತೇಕವಾಗಿ ಇವತ್ತು ಅಥವಾ ನಾಳೆ SIT ಅಧಿಕಾರಿಗಳ ಕೈ ಸೇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಮೂಲಕವಾಗಿ ಆ ಒಂದಷ್ಟು ಇವರಿಗೂ ಕೂಡ ಎವಿಡೆನ್ಸ್ ಸಾಕ್ಷ್ಯಾಧಾರಗಳು ಎಷ್ಟು ಅನಾಥ ಶವಗಳು ಯಾವ್ಯಾವ ಭಾಗದಲ್ಲಿ ಹಾಕಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಂತ ಹೇಳಿಕ ಅದಾಧಾರಿತವಾಗಿ ಇವರು ಕೂಡ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಒಂದಷ್ಟು ಸಹಕಾರಿ ಆಗ್ಬಹುದು. ಆ ಮೂಲಕವಾಗಿ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ನದಿಯ ದಡದಲ್ಲಿ ಮಾಡೋಕೆ ಎಲ್ಲ ಕೂಡ ಪ್ರಿಪರೇಷನ್ಸ್ ಅನ್ನ SIT ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಅದ ನಂತರ ಸದ್ಯದ ಮಟ್ಟಿಗೆ ಈಗ ಉತ್ಖನನ ಕ್ರಿಯೆ ಕೂಡ ನಡೀತಾ ಇರುವಂತದ್ದು 7ನೇ ಒಂದು ಭಾಗದಲ್ಲಿ, ಅಂದ್ರೆ ಆ ಸ್ಪಾಟ್ ಅಲ್ಲಿ ನೋಡ್ಬೇಕು. ಇನ್ನು ಕೆಲವೇ ಹೊತ್ತಲ್ಲಿ ಒಂದು ಆ ಕುತೂಹಲಕ್ಕೆ ತೆರೆ ಬೀಳುವಂತದ್ದು ಏನಾದ್ರು ಸಿಗುತ್ತಾ ಇಲ್ವಾ ಅಂತ ನೋಡ್ಬೇಕಾಗುತ್ತೆ. ಪೃಥ್ವಿರಾಜ್.